ಸ್ವಾಭಿಮಾನಿಯಾಗಿ ಕಳೆದ ಬಾರಿ ಚುನಾವಣೆ ಫೇಸ್ ಮಾಡಿ 50,000 ವೋಟ್ಗಳನ್ನು ಪಡ್ಕೊಂಡ ಉಡಿ ವಿಜಯ್ ಕುಮಾರ್ ಅವರು ಇವತ್ತು ಅಧಿಕೃತವಾಗಿ ಜೆಡಿಎಸ್ ಪಕ್ಷವನ್ನು ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಸರ್, ಪಕ್ಷ ಸೇರ್ಪಡೆಗೆ ಕಾರಣ ಏನು ಸರ್? ಏನಿಲ್ಲ, ಇವತ್ತು ನಾವು ನಮ್ಮ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳೋಂಥದ್ದಾಗಬೇಕು. ಮುಂದೆ ಬರುವಂಥ ಚುನಾವಣೆಗಳು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭೆ ಇವೆಲ್ಲ ಚುನಾವಣೆಗಳು ಬರೋದ್ರಿಂದ ನಾವು ಇಂಡಿಪೆಂಡೆಂಟಾಗಿ ನಿಂತು ಚುನಾವಣೆ ಮಾಡಿದ್ರಿ. ನಮ್ಮ ಥರ ಇಂಡಿಪೆಂಡೆಂಟಾಗಿ ಎಲ್ಲರೂ ನಿಂತು ಮಾಡೋದಕ್ಕಾಗಲ್ಲ. ಅವ್ರ ಭವಿಷ್ಯ ಮುಖ್ಯ ನಮಗೆ. ನಮ್ಮ ಕಾರ್ಯಕರ್ತರಿದ್ದರೆ ನಾವಿದ್ದಂಗೆ. ಆ ಉದ್ದೇಶಕ್ಕೋಸ್ಕರ ಅವ್ರಿಗೆಲ್ಲ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಪಕ್ಷವನ್ನು ಸೇರಿ ಪಕ್ಷವನ್ನು ಕಟ್ಟೋ ರೀತಿಯಲ್ಲೇ ನಮ್ಮ ಕಾರ್ಯಕರ್ತರಿಗೆ ಒಂದು ನ್ಯಾಯ ಕೊಡಿಸೋಂಥ ಕೆಲಸ ನಾವು ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಪಕ್ಷ ಸೇರ್ಪಡೆ ಆಗಿದ್ವಿ. ಸರ್, ಈಗ ಮಾಲೂರಲ್ಲೂ ಕೂಡ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಮಾಡ್ತೀವಿ ಅಂತ ಸ್ವತಃ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರು ಹೇಳಿದ್ದಾರೆ. ಸರ್, ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡಬೇಕು ಅಂತೇಳ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ. ಅದು ದಿನಾಂಕ ನಿಗದಿ ಆಗುತ್ತೆ. ನಿಗದಿ ಆಗಿದ ತಕ್ಷಣ ಒಂದು ಮಾಲೂರು ತಾಲೂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನು ಹಮ್ಮಿಕೊಂತೀವಿ. ಜೆಡಿಎಸ್ ಪಕ್ಷ ಸೇರ್ಪಡೆ ಆಗಿದ್ದೀರಾ, NDA ನಾಯಕರು ಅಂದ್ರೆ ಬಿಜೆಪಿ ನಾಯಕರ ಬೆಂಬಲ ಕೂಡ ನಿಮ್ಗೆ ಅಗತ್ಯ ಇರುತ್ತೆ ಸರ್? ಖಂಡಿತವಾಗಿ ಎಲ್ಲರ ಅವಶ್ಯಕತೆ ನಮಗೆ ಬೇಕು. ಆ ಒಂದು ಉದ್ದೇಶಕ್ಕೆ ನಾವು ಇವತ್ತು ರಾಜ್ಯದಲ್ಲಿರುವಂಥ ನಮ್ಮ ಕುಮಾರಣ್ಣವರ ನೇತೃತ್ವದಲ್ಲಿ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಏನು ಇವತ್ತು ಪಕ್ಷವನ್ನು ಕಟ್ಟೋದಕ್ಕೆ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತೀವಿ ಸರ್. ಸ್ವಾಭಿಮಾನಿಯಾಗಿ ಕಳೆದ ಬಾರಿ ಚುನಾವಣೆ ಫೇಸ್ ಮಾಡಿ 50,000 ವೋಟ್ಗಳನ್ನು ಪಡ್ಕೊಂಡ ಉಡಿ ವಿಜಯ್ ಕುಮಾರ್ ಅವರು ಇವತ್ತು ಅಧಿಕೃತವಾಗಿ ಜೆಡಿಎಸ್ ಪಕ್ಷವನ್ನು ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಸರ್, ಪಕ್ಷ ಸೇರ್ಪಡೆಗೆ ಕಾರಣ ಏನು ಸರ್? ಏನಿಲ್ಲ, ಇವತ್ತು ನಾವು ನಮ್ಮ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳೋಂಥದ್ದಾಗಬೇಕು. ಮುಂದೆ ಬರುವಂಥ ಚುನಾವಣೆಗಳು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭೆ ಇವೆಲ್ಲ ಚುನಾವಣೆಗಳು ಬರೋದ್ರಿಂದ ನಾವು ಇಂಡಿಪೆಂಡೆಂಟಾಗಿ ನಿಂತು ಚುನಾವಣೆ ಮಾಡಿದ್ರಿ. ನಮ್ಮ ಥರ ಇಂಡಿಪೆಂಡೆಂಟಾಗಿ ಎಲ್ಲರೂ ನಿಂತು ಮಾಡೋದಕ್ಕಾಗಲ್ಲ. ಅವ್ರ ಭವಿಷ್ಯ ಮುಖ್ಯ ನಮಗೆ. ನಮ್ಮ ಕಾರ್ಯಕರ್ತರಿದ್ದರೆ ನಾವಿದ್ದಂಗೆ. ಆ ಉದ್ದೇಶಕ್ಕೋಸ್ಕರ ಅವ್ರಿಗೆಲ್ಲ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಪಕ್ಷವನ್ನು ಸೇರಿ ಪಕ್ಷವನ್ನು ಕಟ್ಟೋ ರೀತಿಯಲ್ಲೇ ನಮ್ಮ ಕಾರ್ಯಕರ್ತರಿಗೆ ಒಂದು ನ್ಯಾಯ ಕೊಡಿಸೋಂಥ ಕೆಲಸ ನಾವು ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಪಕ್ಷ ಸೇರ್ಪಡೆ ಆಗಿದ್ವಿ. ಸರ್, ಈಗ ಮಾಲೂರಲ್ಲೂ ಕೂಡ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಮಾಡ್ತೀವಿ ಅಂತ ಸ್ವತಃ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರು ಹೇಳಿದ್ದಾರೆ. ಸರ್, ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡಬೇಕು ಅಂತೇಳ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ. ಅದು ದಿನಾಂಕ ನಿಗದಿ ಆಗುತ್ತೆ. ನಿಗದಿ ಆಗಿದ ತಕ್ಷಣ ಒಂದು ಮಾಲೂರು ತಾಲೂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನು ಹಮ್ಮಿಕೊಂತೀವಿ. ಜೆಡಿಎಸ್ ಪಕ್ಷ ಸೇರ್ಪಡೆ ಆಗಿದ್ದೀರಾ, NDA ನಾಯಕರು ಅಂದ್ರೆ ಬಿಜೆಪಿ ನಾಯಕರ ಬೆಂಬಲ ಕೂಡ ನಿಮ್ಗೆ ಅಗತ್ಯ ಇರುತ್ತೆ ಸರ್? ಖಂಡಿತವಾಗಿ ಎಲ್ಲರ ಅವಶ್ಯಕತೆ ನಮಗೆ ಬೇಕು. ಆ ಒಂದು ಉದ್ದೇಶಕ್ಕೆ ನಾವು ಇವತ್ತು ರಾಜ್ಯದಲ್ಲಿರುವಂಥ ನಮ್ಮ ಕುಮಾರಣ್ಣವರ ನೇತೃತ್ವದಲ್ಲಿ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಏನು ಇವತ್ತು ಪಕ್ಷವನ್ನು ಕಟ್ಟೋದಕ್ಕೆ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತೀವಿ ಸರ್. ಸ್ವಾಭಿಮಾನಿಯಾಗಿ ಕಳೆದ ಬಾರಿ ಚುನಾವಣೆ ಫೇಸ್ ಮಾಡಿ 50,000 ವೋಟ್ಗಳನ್ನು ಪಡ್ಕೊಂಡ ಉಡಿ ವಿಜಯ್ ಕುಮಾರ್ ಅವರು ಇವತ್ತು ಅಧಿಕೃತವಾಗಿ ಜೆಡಿಎಸ್ ಪಕ್ಷವನ್ನು ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಸರ್, ಪಕ್ಷ ಸೇರ್ಪಡೆಗೆ ಕಾರಣ ಏನು ಸರ್? ಏನಿಲ್ಲ, ಇವತ್ತು ನಾವು ನಮ್ಮ ಕಾರ್ಯಕರ್ತರನ್ನ ಉಳಿಸ್ಕೊಳ್ಳೋಂಥದ್ದಾಗಬೇಕು. ಮುಂದೆ ಬರುವಂಥ ಚುನಾವಣೆಗಳು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪುರಸಭೆ ಇವೆಲ್ಲ ಚುನಾವಣೆಗಳು ಬರೋದ್ರಿಂದ ನಾವು ಇಂಡಿಪೆಂಡೆಂಟಾಗಿ ನಿಂತು ಚುನಾವಣೆ ಮಾಡಿದ್ರಿ. ನಮ್ಮ ಥರ ಇಂಡಿಪೆಂಡೆಂಟಾಗಿ ಎಲ್ಲರೂ ನಿಂತು ಮಾಡೋದಕ್ಕಾಗಲ್ಲ. ಅವ್ರ ಭವಿಷ್ಯ ಮುಖ್ಯ ನಮಗೆ. ನಮ್ಮ ಕಾರ್ಯಕರ್ತರಿದ್ದರೆ ನಾವಿದ್ದಂಗೆ. ಆ ಉದ್ದೇಶಕ್ಕೋಸ್ಕರ ಅವ್ರಿಗೆಲ್ಲ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಪಕ್ಷವನ್ನು ಸೇರಿ ಪಕ್ಷವನ್ನು ಕಟ್ಟೋ ರೀತಿಯಲ್ಲೇ ನಮ್ಮ ಕಾರ್ಯಕರ್ತರಿಗೆ ಒಂದು ನ್ಯಾಯ ಕೊಡಿಸೋಂಥ ಕೆಲಸ ನಾವು ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಪಕ್ಷ ಸೇರ್ಪಡೆ ಆಗಿದ್ವಿ. ಸರ್, ಈಗ ಮಾಲೂರಲ್ಲೂ ಕೂಡ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಮಾಡ್ತೀವಿ ಅಂತ ಸ್ವತಃ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡರು ಹೇಳಿದ್ದಾರೆ. ಸರ್, ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶ ಮಾಡಬೇಕು ಅಂತೇಳ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ. ಅದು ದಿನಾಂಕ ನಿಗದಿ ಆಗುತ್ತೆ. ನಿಗದಿ ಆಗಿದ ತಕ್ಷಣ ಒಂದು ಮಾಲೂರು ತಾಲೂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನು ಹಮ್ಮಿಕೊಂತೀವಿ. ಜೆಡಿಎಸ್ ಪಕ್ಷ ಸೇರ್ಪಡೆ ಆಗಿದ್ದೀರಾ, NDA ನಾಯಕರು ಅಂದ್ರೆ ಬಿಜೆಪಿ ನಾಯಕರ ಬೆಂಬಲ ಕೂಡ ನಿಮ್ಗೆ ಅಗತ್ಯ ಇರುತ್ತೆ ಸರ್? ಖಂಡಿತವಾಗಿ ಎಲ್ಲರ ಅವಶ್ಯಕತೆ ನಮಗೆ ಬೇಕು. ಆ ಒಂದು ಉದ್ದೇಶಕ್ಕೆ ನಾವು ಇವತ್ತು ರಾಜ್ಯದಲ್ಲಿರುವಂಥ ನಮ್ಮ ಕುಮಾರಣ್ಣವರ ನೇತೃತ್ವದಲ್ಲಿ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಏನು ಇವತ್ತು ಪಕ್ಷವನ್ನು ಕಟ್ಟೋದಕ್ಕೆ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಆ ಕೆಲಸವನ್ನು ನಾವೆಲ್ಲ ಸೇರಿ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಉಡಿ ವಿಜಯ್ ಕುಮಾರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಜೈಸೂರಿ ಜೊತೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.